ಬಂಧುಗಳೇ, ಈ ನಾವು ಬೆಲೆಗೆ ಏರಿಕೆ ಆದ ತಕ್ಷಣ ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು 24 ಗಂಟೆಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ 24 ಗಂಟೆಯಲ್ಲೇ ಇಷ್ಟೊಂದು ಜನ ತಾವು ಸೇರಿದ್ದೀರಾ. ರಾಜ್ಯ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ನಿಮಗೆ ಧನ್ಯವಾದಗಳು. ಈ ವೇದಿಕೆ ಮೇಲೆ ನಮ್ಮ ನಾಯಕರಾದಂತ CT ರವಿ ಅವರು, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂತ ಬೈರ್ತಿ ಬಸವರಾಜ್ ಅವರು, ನಾನೇ ಹೇಳ್ಬಿಟ್ಟು ಬಿಡಪ್ಪ, ಒಂದೇ ನಿಮಿಷ, ನಾನೇ ಹೇಳಿದ್ದೀನಿ ಏನ್ ಹೇಳು, ಹಿಂದುಳಿದ ವರ್ಗದ ಬಿಜೆಪಿಯ ನಾಯಕರು ಬಿಡು ಅಲ್ಲಿಗೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡದಂತ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ನನ್ನ ಸ್ನೇಹಿತರಾದಂತ ಅಶ್ವಥ್ ನಾರಾಯಣ್ ಅವರೇ, ಸನ್ಮಾನ್ಯ ನಮ್ಮ ಆತ್ಮೀಯ ಸ್ನೇಹಿತರಾದಂತ ರಘು ಅವರೇ, ಕುರುಕ್ಷೇತ್ರದ ಪ್ರೊಡ್ಯೂಸರ್ ಎಲ್ಲ ನಂಗೆ ಯಾರು ಮುನಿರತ್ನ ಅವರೇ, ಅವ್ರೇನೋ ಮಾಡಿದ್ರಿ ಇವತ್ತು, ಬೇಡ ಮುಂದೊಂದು ದಿನ ಇನ್ನೊಂದು ದಿನ ಪ್ರತಿಭಟನೆಗೆ ಅಂತ ಹೇಳಿದೀವಿ. ಅವ್ರು ಬೇರೆ ತರ ಕುರುಕ್ಷೇತ್ರ ಸ್ಟೈಲಲ್ಲಿ ಮಾಡಿದ್ರು ಒಂದು ಪ್ರತಿಭಟನೆ. ಇವತ್ತು ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವರೇ, ಸ್ನೇಹಿತರು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂಥ ರವಿಕುಮಾರ್ ಅವರೇ, ನರಹಳ್ಳಿ ಅವರೇ, ಧೀರಜ್ ಮುನ್ರಾಜು ಅವರೇ, ರಾಮಮೂರ್ತಿ ಅವರೇ, ಗೋಪಿನಾಥ್ ರೆಡ್ಡಿ ಅವರೇ, ಸಪ್ತಗಿರಿ ಗೌಡ್ರೆ, ಹರೀಶ್ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಬೀಗ ರಾಜೀವ್ ಅವರೇ, ಇನ್ಯಾರು ಬಂದಿದ್ದೀರಾ? ವೇದಿಕೆ ಮೇಲಿರುವಂತ ಎಲ್ಲ ಫಸ್ಟ್ ಹೇಳ್ಬಿಟ್ಟೆ ಒಂದು ಫೋನ್ ಮಾಡಿ ಹೇಳ್ತಾರ ಹೆಂಗೆ ಹಂಗ. ಬಂಧುಗಳೇ, ನಾನು ಭಾಷಣ ಮಾಡಕ್ ಮುಂಚೆ ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ 2 ನಾಲಿಗೆ CT ರವಿ ಹೇಳಿದ್ರು. ಅವ್ರು ಬೇರೆ ಪದ ಹೇಳಿದ್ರು, ನಾನು ಹಂಗೆ ಹೇಳಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕರು 2 ನಾಲಿಗೆ ಎಷ್ಟು? ಒಬ್ಬೊಬ್ಬರಿಗೆ ಒಂದೊಂದು ನಾಲಿಗೆ ಇರ್ತೈತೆ. ಸಿದ್ದರಾಮಯ್ಯನಿಗೆ ಎಷ್ಟು ನಾಲಿಗೆ? ಸಿದ್ದರಾಮಯ್ಯನವ್ರಿಗೆ ಎಷ್ಟು ನಾಲಿಗೆ? 2 ನಾಲಿಗೆ. ಆ 2 ನಾಲಿಗೆನ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ, ಎಲ್ಲ ನೋಡ್ಬಿಡಿ ಏನ್ ಹೇಳವ್ರೆ ಅಂತ ಹೇಳಿ. ಹಾಕಪ್ಪ, ಸೈಲೆಂಟ್ ಆಗಿರಿ. ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತದೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ರೈತರು ಕೊಡ್ತಿರ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಿಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಈಗ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀವಿ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಶೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂರ ಬೆಲೆ ಸಿದ್ದರಾಮಯ್ಯನವ್ರದ್ದು ನಾಲಿಗೆ ಗೊತ್ತಾಯ್ತಲ್ಲ ಈಗ. ಎಷ್ಟು ನಾಲಿಗೆ ಇನ್ನೂ ಹೇಳಿದ್ದಾರೆ ಅವರು. CT ರವಿ ಕಟ್ ಮಾಡ್ಬಿಟ್ರು, ಸೆನ್ಸರ್ ಕಟ್. ಅದನ್ನ ಮಾನ ಮರ್ಯಾದೆ ಇದೆಯನ್ರಿ ಬಿಜೆಪಿ ಅವರಿಗೆ ಅಂತ. ಎಷ್ಟು? ₹1 ಏರಿಸಿದ್ಕೆ, ಒಂದೇ ₹1 ಪೆಟ್ರೋಲ್ ಬೆಲೆಯನ್ನ ₹1 ಏರಿಸಿದ್ಕೆ
ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ, ನೀವು 3 ರೂಪಾಯಿನೂ ಏರ್ಸಿದಿರಲ್ಲ, 3.25 ರೂಪಾಯಿ. ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಸಿಟಿ ರವಿ ಬೇರೆ ಹೆಸರು ಹೇಳಿದ್ರು ಬೇಡ, ಅದು ವರ್ಕೌಟ್ ಆಗಲ್ಲ. ನುಂಗಣ್ಣ, ಸಿದ್ದರಾಮಣ್ಣ, ನುಂಗಣ್ಣ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಈಗ.